ಮೊದಲನೇದಾಗಿ ಕನಕ ಜಯಂತಿಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವಂತೆ ಇಂದು ನಾವು ರಾಜ್ಯದಾದ್ಯಂತ ಅಲ್ಲದೆ ರಾಷ್ಟ್ರದಾದ್ಯಂತ ಅನೇಕ ಕಡೆ 525ನೇ ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಇಂದು ಈ ಕಾರ್ಯಕ್ರಮದ ಉದ್ದೇಶ ಕನಕದಾಸರ ಮೌಲ್ಯಗಳನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡು ಜೀವನವನ್ನು ಸುಧಾರಿಸಿಕೊಳ್ಳುವುದು. ಕನಕದಾಸರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಅವರು 1509ರಲ್ಲಿ ಕ್ರಿಸ್ತಶಕ 1509ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಮಾಡ ಗ್ರಾಮದಲ್ಲಿ ಜನಿಸಿದರು ಅಂತೇಳಿ ನಿಮಗೆ ಗೊತ್ತಿದೆ. ಅವರ ಜನ್ಮಭೂಮಿ ಮಾಡ ಆಗಿದೆ. ಅವರ ಕರ್ಮಭೂಮಿ ಕಾಗಿನೆಲೆ, ಈಗಿನ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಅವರ ಕರ್ಮಭೂಮಿ. ಅವರು ಒಟ್ಟಾರೆಯಾಗಿ 316 ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಎನ್ನುವ ಮಾಹಿತಿ ದೊರಕುತ್ತೆ. ಅವರ ಮೂಲ ಹೆಸರು ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆನಾ? ಮೂಲ ಹೆಸರು ತಂದೆ ತಾಯಿಗಳು ಇಟ್ಟ ಹೆಸರು ಏನು? ತಿಮ್ಮಪ್ಪ ನಾಯಕ. ಏಕೆ ತಿಮ್ಮಪ್ಪ ನಾಯಕ ಅಂತ ಅವ್ರ ತಂದೆ ತಾಯಿ ಅವ್ರಿಗೆ ಹೆಸರಿಟ್ರು ಅಂದ್ರೆ, ಅವರಿಗೆ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಅನೇಕ ವರ್ಷದವರೆಗೆ ಮಕ್ಕಳ ಜನನ ಆಗಿರೋದಿಲ್ಲ. ಅವರು ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ಕೊಳ್ತಾರೆ. ನಮ್ಮ ಒಂದು ಕುಲದಲ್ಲಿ ವಂಶೋದ್ಧಾರಕ ಜನಿಸಲಿ, ಕುಲಪುತ್ರ ಹುಟ್ಲಿ ಎನ್ನುವ ಹರಕೆಯನ್ನು ಹೊತ್ತುಕೊಂಡು ತಿರುಪತಿ ತಿಮ್ಮಪ್ಪನಿಗೆ ನಡ್ಕೊಂಡಾಗ ಅವರಿಗೆ ಸ್ವಲ್ಪ ವರ್ಷಗಳ ನಂತರ ಗಂಡು ಮಗು ಜನನ ಆಗುತ್ತೆ. ಆದ್ದರಿಂದ ಅವರಿಗೆ ತಿಮ್ಮಪ್ಪ ನಾಯಕ ಅಂತೇಳಿ ಹೆಸರಿಡ್ತಾನೆ. ಆ ತಿಮ್ಮಪ್ಪ ನಾಯಕ ಅವರ ತಂದೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಆ ಒಂದು ಬಾಡ ಗ್ರಾಮದ ಬಂಕಾಪುರ ಪ್ರಾಂತ್ಯಕ್ಕೆ ಸೇನಾಧಿಪತಿಗಳಾಗಿರ್ತಾರೆ. ಸೈನ್ಯದ ದಂಡನಾಯಕ, ಮಹಾದಂಡನಾಯಕರಾಗಿರ್ತಾರೆ. ಅವರ ತಂದೆ ಮಹಾದಂಡನಾಯಕನಾಗಿರೋದ್ರಿಂದ ಅವರ ಮಗನಿಗೂ ಕೂಡ ಅವರು ಕತ್ತಿವರಸೆ ಮತ್ತು ಕುದುರೆ ಸವಾರಿ, ಆಮೇಲೆ ಚಿಕ್ಕ ಮಗು ಇದ್ದಾಗ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಆ ವಿದ್ಯಾರ್ಥಿ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಒಬ್ಬ ಮಹಾದಂಡನಾಯಕನಿಗೆ ಬೇಕಾಗಿರ್ತಕ್ಕಂಥ ಕುದುರೆ ಸವಾರಿ ಅಂತಹ ಎಲ್ಲ ವಿದ್ಯೆಗಳನ್ನು ಕಲಿತ್ಕೊಳ್ತಾನೆ. ಮುಂದೆ ಸ್ವಲ್ಪ ದಿನದಲ್ಲಿ ಅವರ ತಂದೆ ಮತ್ತು ತಾಯಿ ಇಬ್ಬರು ತೀರಿ ಹೋಗ್ತಾರೆ. ನಂತರ ಆ ಒಂದು ಬಂಕಾಪುರ ಪ್ರಾಂತ್ಯದ ಬಾಡ ಗ್ರಾಮಕ್ಕೆ, ಆ ಒಂದು ಪ್ರಾಂತ್ಯಕ್ಕೆ ಇವರು ದಂಡನಾಯಕನಾಗ್ತಾರೆ. ಅವರು ದಂಡನಾಯಕನಾದ ಸಂದರ್ಭದಲ್ಲಿ ಒಂದು ಭೂಮಿಯನ್ನು ಅಗೆಯುವಾಗ ಅಲ್ಲಿ ಅವರಿಗೆ ಬಂಗಾರ ಸಿಗ್ತದ, ಬಂಗಾರ ದೊಡ್ಡ ಹುಂಡೆನೇ ಸಿಗ್ತದ. ಆಗ ಅವರು ಈ ಬಂಗಾರವನ್ನು ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡಿ, ಇಡೀ ನಮ್ಮ ಪ್ರಾಂತ್ಯದ ಎಲ್ಲ ಜನರಿಗೆ ಹಂಚಿಬಿಡೋಣ ಬಡವರಿಗೆ ಅಂತೇಳಿ ಆ ಬಂಗಾರವನ್ನೆಲ್ಲ ಇಡೀ ಸಾಮ್ರಾಜ್ಯದ ಆ ಒಂದು ಪ್ರಾಂತ್ಯದ ಎಲ್ಲ ಜನರಿಗೆ ಹಂಚ್ತಾರೆ. ಅನಂತರ ತಿಮ್ಮಪ್ಪ ನಾಯಕ ಹೋಗಿ ಅದು ಕನಕ ನಾಯಕ, ಬಂಗಾರಕ್ಕೆ ಅನ್ವರ್ಥಕ ನಾಮ, ಬಂಗಾರಕ್ಕೆ ಸಮಾನಾರ್ಥಕ ಪದ ಕನಕ ಅಂತ ಹೇಳ್ತೀವಿ. ಆದ್ದರಿಂದ ತಿಮ್ಮಪ್ಪ ನಾಯಕ ಕನಕ ನಾಯಕನಾಗಿ ಬದಲಾವಣೆ ಆಗ್ತಾನೆ. ಆದ್ರೆ ನಾವು ಅವ್ರನ್ನ ಕನಕದಾಸ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಈಗ ನಿಮಗೆ ತಿಮ್ಮಪ್ಪ ನಾಯಕ ಕನಕ ನಾಯಕ ಹೇಗೆ ಆದ ಅಂತ ಹೇಳಿ ಗೊತ್ತಾಯ್ತು. ಆದ್ರೆ ಕನಕ ನಾಯಕ ಇರುವವರು ಕನಕದಾಸ ಇರುವ ಹೆಸರು ಹೇಗೆ ಬಂತು ಅಂತಂದ್ರೆ, ಇವರು ಅವರ ತಂದೆ ತಾಯಿಗಳು ಶ್ರೀ ರಾಮಾನುಜಾಚಾರ್ಯರ ವೈಷ್ಣವ ಧರ್ಮವನ್ನು ಇಷ್ಟಪಟ್ಟವರು, ವೈಷ್ಣವ ಧರ್ಮವನ್ನು ಅನುಯಾಯಿಗಳಾಗಿದ್ದರು. ಆದ್ರೆ ಇವರು ಕನಕದ ದಾಸ ಅಂತ ನಾವು ಏನು ಹೇಳ್ತೀವಿ ತಿಮ್ಮಪ್ಪ ನಾಯಕ, ಇವರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಇಷ್ಟಪಡ್ತಾ ಇದ್ರು. ಇವರು ಕೂಡ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರು. ಹರಿ ಅಂದ್ರೆ ಕೃಷ್ಣ, ಕೃಷ್ಣನ ಸ್ಮರಣೆಯನ್ನು ಮಾಡ್ತಕ್ಕಂಥ ಕೃಷ್ಣನ ಭಕ್ತರು. ಮುಂದೆ ಇವರು ಒಮ್ಮೆ ಯುದ್ಧ ಮಾಡುವಾಗ, ಬೇರೆ ಪ್ರಾಂತ್ಯದ ಜೊತೆಯಲ್ಲಿ ಯುದ್ಧ ಮಾಡುವಾಗ ಕೆಳಗೆ ಬಿದ್ದು ಗಾಯಗೊಳ್ತಾರೆ. ಅವರಿಗೆ
ನೋವು ಆದಾಗ ಅವರು ಜೀವನದಲ್ಲಿ ನನಗೇನು ಭಾಳ ನೋವಾಗುತ್ತಂತೇಳಿ ಭಾಳಷ್ಟು ಕೊರಗುವಾಗ ಅವರಿಗೆ ದೇವರು ಹೇಳ್ತಾನೆ, ಶ್ರೀಕೃಷ್ಣನೇ ಬಂದು ಕನಸಿನಲ್ಲಿ ಹೇಳ್ತಾನೆ, ಈ ಒಂದು ಸಾಮ್ರಾಜ್ಯದಲ್ಲಿ ನೀನು ರಾಜನಾಗಿ ಆಳುವ ಅದು ಇದರಲ್ಲಿ ಏನು ನಿನಗೆ ಸುಖ ಇಲ್ಲ, ನೀನು ನನ್ನ ದಾಸನಾಗು, ನೀನು ನನಗೆ ಭಕ್ತನಾಗು ಎಂದು ಅವರ ಕನಸಲ್ಲಿ ಪದೇ ಪದೇ ಬಂದು ಪೀಡಿಸಿದಾಗ ಆ ಒಂದು ಕನಕನಾಯಕ ಶ್ರೀಕೃಷ್ಣನ ದಾಸನಾಗ್ತಾನೆ, ಶ್ರೀಕೃಷ್ಣನ ಸೇವಕನಾಗ್ತಾನೆ. ಆದ್ದರಿಂದ ಅವರು ಕನಕದಾಸ ಅಂತೇಳಿ ಹೆಸರು ಬಂತು. ಹರಿದಾಸರು ಅಂತ ಹೇಳ್ತೀವಿ ನಾವು. ಹರಿದಾಸರು ಅಂದ್ರೆ ಹರಿ ಅಂದ್ರೆ ಕೃಷ್ಣ, ವೈಷ್ಣವ, ವಿಷ್ಣುವಿನ ರೂಪ ಕೃಷ್ಣ. ಅವರು ಮುಂದೆ ಮೋಹನ ತರಂಗಿಣಿ, ಹರಿಭಕ್ತ ಸಾರ, ರಾಮಧ್ಯಾನ ಚರಿತೆ, ನಳಚರಿತ್ರೆ, ಅನೇಕ ಪ್ರಮುಖ ಕವಿತೆಗಳನ್ನು ಬರೀತಾರೆ. ಈ ಮೋಹನ ತರಂಗಿಣಿ ಅದರಲ್ಲಿ ಸುಮಾರು 2000ಕ್ಕಿಂತಲೂ ಅತಿ ಹೆಚ್ಚು 2000ಕ್ಕಿಂತಲೂ ಹೆಚ್ಚು ಪದ್ಯಗಳನ್ನು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂಥ ಕವಿತೆಗಳು ನಾವು ಅವ್ರಿಗೆ ಉಗಾಭೋಗ ಅಂತ ಹೇಳ್ತೀವಿ, ಸುಳಾದಿಗಳು ಅಂತ ಹೇಳ್ತೀವಿ, ಕೀರ್ತನೆಗಳಂತ ಹೇಳ್ತೀವಿ. ಸಾಹಿತ್ಯ ಲೋಕದಲ್ಲಿ ಅವರು ಅತಿ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾರೆ. ಆದ್ದರಿಂದ ಅವರು ನಾವು ಕವಿ ಅಂತ ಹೇಳ್ತೀವಿ, ಒಬ್ಬ ಉತ್ತಮ ಸಾಹಿತಿ ಅಂತ ಹೇಳ್ತೀವಿ. ನಂತರ ಒಬ್ಬ ದಂಡನಾಯಕ ಅಂತ ಹೇಳ್ತೀವಿ, ರಾಜ್ಯವನ್ನು ಆಳಿರೋದ್ರಿಂದ. ಇವರು ಸುಮಾರು 250 ದಾಸ ಶ್ರೇಷ್ಠರು ಇದ್ದಾರೆ. ಆ 250 ದಾಸರಲ್ಲಿ ಕೆಳವರ್ಗದ ದಾಸರೆಂದರೆ ಕನಕದಾಸರು. ಪುರಂದರದಾಸರು ಮತ್ತೆ ಅವರು ಉನ್ನತ ವರ್ಗದ, ಉಚ್ಚ ವರ್ಗದ, ದೊಡ್ಡ ಮೇಲ್ಜಾತಿಯ ದಾಸರು ಅಂತ ಹೇಳ್ತು ಪುರಂದರದಾಸರನ್ನು. ಪುರಂದರದಾಸರ ಸಮಕಾಲೀನರಾಗಿರ್ತಕ್ಕಂಥ ಕನಕದಾಸರು ಅವರನ್ನು ಕೆಳಜಾತಿಯ ದಾಸಶ್ರೇಷ್ಠರು ಅಂತ ಹೇಳ್ತು. ನಿಮಗೆ ತಿಳಿದಿರುವಂತೆ ಅವರು ಮುಂದೆ ಉಡುಪಿಯ ಶ್ರೀಕೃಷ್ಣನ ಭಕ್ತರಾಗ್ತಾರೆ. ಉಡುಪಿ ಹೋದಾಗ ಅವರ ಗುರುಗಳನ್ನು ನಾವು ತಿಳ್ಕೊ, ಪ್ರಾಥಮಿಕ ಶಿಕ್ಷಣವನ್ನು ಶ್ರೀನಿವಾಸಾಚಾರ್ಯ ಎನ್ನುವ ಗುರುಗಳ ಕಡೆ ಕರೀತಾರೆ ವಿದ್ಯಾಭ್ಯಾಸವನ್ನು. ಮುಂದೆ ಅವರು ವ್ಯಾಸರಾಯರ ಶಿಷ್ಯರಾಗ್ತಾರೆ. ಅವರ ಗುರುಗಳು ಮುಂದೆ ವ್ಯಾಸರಾಯರಾಗ್ತಾರೆ. ವ್ಯಾಸರಾಯರು ಉಡುಪಿ ಸಮೀಪದವರಾಗಿರೋದ್ರಿಂದ ಇವರು ಅಲ್ಲಿ ಅವರು ಭಕ್ತರಾಗಿರೋದ್ರಿಂದ ವ್ಯಾಸರಾಯರಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯುವಾಗ ಅವರು ಒಮ್ಮೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಶ್ರೀಕೃಷ್ಣನ ಉಡುಪಿಯಲ್ಲಿರುವ ಶ್ರೀಕೃಷ್ಣನ ದೇವಸ್ಥಾನ, ಅಲ್ಲಿಗೆ ಹೋದಾಗ ಅಲ್ಲಿ ಅರ್ಚಕರು ಈ ಒಂದು ಕೆಳಜಾತಿ ಇವರ ವೇಷಭೂಷಣವನ್ನು ನೋಡಿ, ಉಡುಗೆಯನ್ನು ನೋಡಿ ದೇವಸ್ಥಾನದ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆಗ ಇವರು ಶ್ರೀಕೃಷ್ಣನ ಹಿಂದೆ ಹೋಗಿ ಅವರು ನಮಸ್ಕಾರ ಮಾಡಿ ಕೃಷ್ಣನನ್ನು ಬೇಡಿಕೊಂಡಾಗ ಕೃಷ್ಣ ಈ ದಿಕ್ಕನ್ನು ಬದಲಾವಣೆ ಮಾಡಿ ಇವರೊಂದು ಪೂಜಾ ಮಾಡುವ ಮುಖದ ಕಡೆ ಹಿಮ್ಮುಖವಾಗಿ ತಿರುಗಿ ನಿಲ್ತಾರೆ ಎನ್ನುವ ಇತಿಹಾಸ ಇದೆ. ಆ ಒಂದು ನಾವು ಉಡುಪಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ವಿ, ಅಲ್ಲಿ ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ಕನಕನ ಕಿಂಡಿ ಅಂತಾನೆ ಇದೆ. ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಹಿಂಭಾಗದಲ್ಲಿ ಕನಕನ ಕಿಂಡಿ ಅಂತ ಹೇಳಿ ಇದೆ. ಅಲ್ಲಿ ಅವರ ಕನಕನ ಕಿಂಡಿಯಲ್ಲಿ ನಾವು ಶ್ರೀಕೃಷ್ಣನ ಮೂರ್ತಿಯನ್ನು ನೋಡಬಹುದು. ಸೊ ಇಂತಹ ಕನಕದಾಸರ ಜೀವನ ಬಹಳಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಈ ದಿನ ವೈಜ್ಞಾನಿಕ ಯುಗದಲ್ಲಿ ಆಧ್ಯಾತ್ಮಿಕತೆ ಬಹಳಷ್ಟು ಪ್ರಮುಖವಾಗಿದೆ. ವೈಜ್ಞಾನಿಕ ಅನಂತರ ಒಂದು ಈ ವೇಗವಾಗಿ ಓಡುವ ಪ್ರಪಂಚದಲ್ಲಿ ಮನುಷ್ಯರು ನಾವು ತಾತ್ವಿಕವಾಗಿ ಆಧ್ಯಾತ್ಮಿಕವಾಗಿದ್ದರೆ ಒಂದು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿಗಳ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಸೊ ಇಂತಹ ಮಹಾನ್ ಚರಿತ್ರೆ ಹೊಂದಿರುವ ಶ್ರೀ ಕನಕದಾಸರ ಮೌಲ್ಯಗಳನ್ನು ನಾವು ನೀವೆಲ್ಲರೂ ಅಳವಡಿಸಿಕೊಳ್ಳೋಣ. ಇಷ್ಟು ಮಾತನಾಡಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ವೇದಿಕೆಗೆ ವಂದಿಸಿ ನನ್ನೆರಡು ಮಾತುಗಳನ್ನು ನೀವೆಲ್ಲರೂ ಬಹಳಷ್ಟು ಮೌನದಿಂದ ಕುಳಿತುಕೊಂಡು ಆಲಿಸಿದಿರಿ ಮತ್ತು ತಿಳ್ಕೊಂಡಿದ್ದೀರಿ ಅಂತ ಭಾವಿಸುತ್ತಾ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.